ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೊರಿಯನ್ ಸ್ಕಿನ್ ಕೇರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ, ಬಿಕಾಸ್ ನನಗೆ ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂದರೆ ಅಷ್ಟು ಇಷ್ಟ. ಸೊ ಯಾವ ಕನ್ಸರ್ನ್ ಬಗ್ಗೆ ಅಂತಂದರೆ ಯಾವುದ್ರ ಬಗ್ಗೆ ಇರ್ಬೋದು, ಗ್ಲೋಯಿಂಗ್ ಸ್ಕಿನ್, ಪಳಪಳ ಅಂತ ಹೊಳೆಯುವಂಥ ಸ್ಕಿನ್ನಿಗೆ. ಅಫ್ಕೋರ್ಸ್ ಈಗಾಗಲೇ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಗ್ಲಾಸ್ ಸ್ಕಿನ್ ಅಥವಾ ಗ್ಲೋಯಿಂಗ್ ಸ್ಕಿನ್ನಿಗೋಸ್ಕರ ಕೊರಿಯನ್ ಸ್ಕಿನ್ ಕೇರ್ನ ಹೆವಿ ಯೂಸ್ ಮಾಡ್ತಾ ಇದ್ದಾರೆ ಆಲ್ ಓವರ್ ದ ವರ್ಲ್ಡ್. ಗ್ಲೋಬಲಲ್ಲಿ ಕೊರಿಯನ್ ಸ್ಕಿನ್ ಕೇರ್ ಯಾವ ರೀತಿ ರೇಸಲ್ಲಿ ಹೋಗ್ತಾ ಇದೆ ಅಂದರೆ ಒನ್ ಆರ್ ದ ಅದರ್ ಪ್ರಾಡಕ್ಟ್ಸ್ ಬರ್ತಾನೆ ಇರುತ್ತೆ. ಆ ಥರದ್ರಲ್ಲಿ ನನ್ನ ಹತ್ರ ಇವತ್ತು ನಾನು ಒಂದು 2 ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಒಂದು ಆಲ್ರೆಡಿ ಖಾಲಿ ಮಾಡಿದ್ದೀನಿ. ಇದೆರಡೂ ಕೂಡ ಟೋನರ್ಸ್, ಎರಡೂ ಕೂಡ ನಿಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ. ನೀವು ಹಾಕೊಂಡು ಹೋಗ್ಬಿಟ್ರೆ ಏನು ಹಚ್ಚಿದ್ಯಾ ಅಂತ ಪ್ರತಿಯೊಬ್ಬರು ಕೇಳ್ತಾರೆ. ವೆರಿ ಫಸ್ಟ್ ಬಂದು ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಇದು ಬ್ಯೂಟಿ ಆಫ್ ಜೋಸಾನ್ಸ್ ಜಿನ್ಸಿಂಗ್ ಎಸೆನ್ಸ್ ವಾಟರ್ ಅಂತ ಖಾಲಿ ಆಗಿಬಿಟ್ಟಿದೆ. ಇದ್ರದ್ದು ನೋಡ್ಬೋದು ಒಂದು ಸ್ವಲ್ಪ ಇದೆ. ಸೊ ಇದ್ರದ್ದು ಫಸ್ಟ್ ಇದರಲ್ಲಿ ಏನಿದೆ ಅಂತಂದರೆ 80% ಜಿನ್ಸಿಂಗ್ ರೂಟ್ ವಾಟರ್, 2% ನೈಸಿನಮೈಡ್ ಇದೆ. ಈ ಜಿನ್ಸಿಂಗ್ ರೂಟ್ ಅನ್ನೋದೇನಂತಂದರೆ, ಈಗ ನಮ್ಮದ್ರಲ್ಲಿ ಶತಾವರಿ, ಅಶ್ವಗಂಧ ಅಂತೆಲ್ಲ ರೂಟ್ಸ್ ಇರುತ್ತಲ್ಲ, ಆ ಥರ ಅವ್ರದ್ದು ಜಿನ್ಸಿಂಗ್ ಅನ್ನೋದು ಅವ್ರದ್ದು ಹರ್ಬ್, ಅದರಲ್ಲಿ ಮಾಡಿರುವಂಥದ್ದು. ಮೈ ಗಾಡ್, ದಿಸ್ ಇಸ್ ದ ಬೆಸ್ಟ್ ಅಂದರೆ ಬೆಸ್ಟ್. ಇದು 100 ml ಬರುತ್ತೆ. ನಾನು ನಿಮಗೆ ಡೆಮೋ ಮಾಡಿ ಕೂಡ ತೋರ್ಸೋಕ್ಕಾಗಲ್ಲ, ಖಾಲಿ ಮಾಡಿಬಿಟ್ಟಿದ್ದೀನಿ. 100 ml 1500 rupees ಅನಿಸುತ್ತೆ. ಇದು ಒಂದು ಬಟ್ಟೆ ತೊಗೊಬಿಡಿ, ಬೇಕಾದರೆ ಇದನ್ನು ತೊಗೊಬಿಡಿ. ನಿಮಗೆ ಗ್ಲೋಯಿಂಗ್ ಸ್ಕಿನ್ ಬೇಕಂತಂದರೆ ದಿಸ್ ಇಸ್ ದ ಬೆಸ್ಟೆಸ್ಟ್ ನಾನು ಯೂಸ್ ಮಾಡಿರುವಂತಹ ಪ್ರಾಡಕ್ಟ್ಸಲ್ಲಿ. ಹೀಗೆ ಹಾಕೋಬಿಟ್ರೆ ಎಲ್ಲ ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಆಯಿಲಿ ಸ್ಕಿನ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ತುಂಬ ಆಯಿಲಿ ಅನ್ಸಲ್ಲ, ಏನು ಅನ್ಸಲ್ಲ. ವೆರಿ ಲೈಟ್ ವೇಟ್, ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ಇಟ್ ಗಿವ್ಸ್ ಯು ದಟ್ ಬ್ರೈಟ್ನೆಸ್, ಗ್ಲೋನೆಸ್ ಎಲ್ಲ ಕೊಡುತ್ತೆ. ನಾನು ಜಿಮ್ ಹೋಗುವಾಗ ಮಾರ್ನಿಂಗ್ ಇದನ್ನು ಹಾಕೊಂಡು ಹೋಗ್ತಾ ಇದ್ದೆ. ಫೇಸ್ ವಾಶ್ ಮಾಡಿದಾಗ ಸ್ವಲ್ಪ ಡ್ರೈ ಅನಿಸುತ್ತೆ ಸ್ಕಿನ್, ಅದಕ್ಕೋಸ್ಕರ ನಾನು ಜಸ್ಟ್ ಈ ಟೋನರ್ನ ಹಾಕ್ಕೊಂಡು ಜಿಮ್ಗೆ ಹೋಗ್ತಾ ಇದ್ದೆ. ನನ್ನ ಜಿಮ್ಮಲ್ಲಿ ಎಷ್ಟು ಜನ ಕೇಳಿದ್ರು ಗೊತ್ತಾ, ಏನು ಇಷ್ಟು ಗ್ಲೋ ಆಗ್ತಾ ಇದೆ ಜಿಮ್ಮಿಂದನಾ ಅಂತ ಕೇಳ್ತಾಯಿದ್ರು. ಜಿಮ್ಮಿಂದ ಅಂತೂ ಅಲ್ಲ, ಬಿಕಾಸ್ ನಾನು ಜಿಮ್ಮಲ್ಲಿ ಕನ್ಸಿಸ್ಟೆಂಟಾಗಿ ಇದ್ದಿದ್ರೆ ತಾನೇ ನನಗೆ ಅಲ್ಲೊಂದು ಗ್ಲೋ ಬರಲಿಕ್ಕೆ ಸಾಧ್ಯ. ನೋ ದಟ್ ಈಸ್ ಬಿಕಾಸ್ ಆಫ್ ದಿಸ್. ಸೊ ಇದ್ರದ್ದು ಪ್ರೈಸ್ ಬಗ್ಗೆ ಹೇಳಬೇಕಂತಂದರೆ ಇದು 1500 rupees, 100 ml ಬರುತ್ತೆ ನಿಮಗೆ. ಒಂದೊಂದು ಸಲ ನೈಕಾದಲ್ಲಿ ಸೇಲ್ ಇದ್ದಾಗ ಇದು ನಿಮಗೆ 1100 rupeesಗೂ ಸಿಗುತ್ತೆ. ನಾನೇನು ಹೇಳ್ತೀನಿ ಅಂತಂದರೆ 1000 rupees ಅಂದಾಗ ನಾವು ಜಾಸ್ತಿ ಆಯಿತು ಅಂತ ಅನ್ಕೋತೀವಿ, ಬಟ್ ಯು ಗೆಟ್ 100 ml ಮೈ ಡಿಯರ್. 100 ml ಅಂತಂದರೆ ಎಷ್ಟು ದಿನ ಬರುತ್ತೆ ಗೊತ್ತಾ? ಆಲ್ಮೋಸ್ಟ್ ನನಗಂತೂ ಇದು ಒಂದು 8-9 months ಬಂದಿದೆ. ರೆಗ್ಯುಲರಾಗಿ ಯೂಸ್ ಮಾಡಿದ್ದೀನಿ ನಾನು, ದಿನಕ್ಕೊಂದು 3-4 ಸಲ ಯೂಸ್ ಮಾಡಿದ್ದೀನಿ. ಸೊ 8-9 months ಬಂದಿದೆ. ಇದಾದಮೇಲೆ ನಾನು ಈ ಪ್ರಾಡಕ್ಟ್ನ ಟ್ರೈ ಮಾಡಿದ್ದು. ಇದೇ ಚೆನ್ನಾಗಿ ಇರುವಾಗ ಈ ಪ್ರಾಡಕ್ಟ್ ಯಾಕೆ ಅಂತ ನೀವು ಕೇಳ್ಬೋದು. ದಟ್ ಈಸ್ ಬಿಕಾಸ್ ಐ ಆಮ್ ಕ್ರೇಜಿ. ನನಗೆ ಸ್ಕಿನ್ ಕೇರ್ ಟ್ರೈ ಮಾಡೋದು ಅಂದರೆ ಒಂಥರ ಕ್ರೇಜ್. ಸೊ ಅದಕ್ಕೋಸ್ಕರ ಇದನ್ನು ನಾನು ಆರ್ಡರ್ ಮಾಡಿದೆ. ಇದು ಟೋನಿ ಮೋಲಿ ಬ್ರ್ಯಾಂಡಿಂದ ವಂಡರ್ ಸೆರಮೈಡ್ ಮೋಚಿ ಟೋನರ್ ಅಂತ. ಇದು ಇದರಲ್ಲಿ ಏನೇನಿರುತ್ತೆ ನಮಗೆ ಅಂತಂದರೆ, ಇಲ್ಲಿ ಬರೆದಿದ್ದಾರೆ. ಇದರಲ್ಲಿ ನಮಗೆ ಸೆರಮೈಡ್, ಸೆಂಟೆಲಾ, ಅಸಿಯಾಟಿಕಾ, ಐ ಹೋಪ್ ಐ ಆಮ್ ಪ್ರೊನೌನ್ಸಿಂಗ್ ಇಟ್ ರೈಟ್, ಏಸಿಯಾಟಿಕಾ ಆರ್ ಅಸಿಯಾಟಿಕಾ, ಇದನ್ನು ಸೆಂಟೆಲಾ ಮತ್ತು ಸೆರಮೈಡ್ಸ್ ಏನು ಮಾಡೋದು, ಸ್ಕಿನ್ನ ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಏನಾದರೂ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಲೈಕ್ ರಿಟನ್ ಆಯಿಲ್, ಸ್ಯಾಲಿಸಿಲಿಕ್ ಆಸಿಡ್, ಏನೋ ಒಂದು ಯೂಸ್ ಮಾಡ್ತಾ ಇರ್ತೀವಿ. ಅವಾಗ ನಮ್ಮ ಸ್ಕಿನ್ದು ಬ್ಯಾರಿಯರ್ ಬ್ರೇಕ್ ಆಗಿರುತ್ತೆ, ಅದನ್ನು ಕೂಡ ಇದು ಹೆಲ್ಪ್ ಮಾಡುತ್ತೆ, ಅದನ್ನು ಕೂಡ ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಇವಾಗ ಸ್ವಲ್ಪ ಪಿಂಪಲ್ಸ್ ಎಲ್ಲ, ನಂದು ಆಲ್ರೆಡಿ ವೀಡಿಯೋಸ್ ಇದೆ, ಅದರಲ್ಲೆಲ್ಲ ನಾನು ತುಂಬ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೆ. ಅದರಿಂದ ನನ್ನ ಸ್ಕಿನ್ ಬ್ಯಾರಿಯರ್ ವೀಕ್ ಆಗಿತ್ತು, ಅದನ್ನು ನಾನು ಸ್ಟ್ರಾಂಗ್ ಮಾಡ್ಕೋಬೇಕಿತ್ತು. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಪ್ಲಸ್ ಇದು ಗ್ಲೋನ್ ಕೂಡ ಕೊಡುತ್ತೆ. ನಿಮ್ಮ ಕನ್ಸರ್ನ್ ಬ್ಯಾರಿಯರ್ ನಿಮ್ಗೇನೂ ಬೇಡ, ಅದ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳಂಗಿಲ್ಲ. ಜಸ್ಟ್ ನೀವು ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತಂದರೆ ಯು ಕ್ಯಾನ್ ಸಿಂಪ್ಲಿ ಗೋ ಫಾರ್ ದಿಸ್. ಪ್ರೈಸ್ ವಿಚಾರ ಅಂತ ಬಂದರೆ ಇದು ಕೂಡ 1500 rupees. ನಿಮಗೆ ನೈಕಾದಲ್ಲಿ ಸೇಲ್ ಇದ್ದಾಗ 900 to 1300 ತನಕ ರೇಂಜ್ ಆಗ್ತಾ ಇರುತ್ತೆ. ಸೊ ನೀವೇನು ಮಾಡಿ ಅಂತಂದರೆ, ಯಾವ್ಯಾವ್ದು ಬೇಕೋ ಅದನ್ನೆಲ್ಲ ವಿಶ್ ಲಿಸ್ಟ್ ಮಾಡಿ ಇಟ್ಕೊಬಿಡಿ. ಆಫರ್ ಬಂದಾಗ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಇನ್ಫ್ಲೂಯೆನ್ಸರ್ಸ್ ಬಂದು ಹೇಳ್ತಾ ಇರ್ತಾರೆ, ಆಫರ್ ಇದೆ ಪರ್ಚೇಸ್ ಮಾಡಿ ಅಂತ. ಆವಾಗ ಹೋಗಿ ನಿಮ್ಮ ವಿಶ್ ಲಿಸ್ಟ್ನ ನೋಡಿ, ಕಡಿಮೆ ಆಗಿರುತ್ತೆ ಆವಾಗ ಬೈ ಮಾಡಿ. ನಾನು ಹಾಗೆ ಮಾಡೋದು. ಸೊ ಇದರಲ್ಲಿ ಏನಂತ ಅಂದರೆ, ಯು ಗೆಟ್ 500 ml, ನಾಟ್ 100 ml. ಈ 100 ml ಪ್ರಾಡಕ್ಟೇ ನನಗೆ 7 to 8 months ಬಂದಿದೆ. ಇಮ್ಯಾಜಿನ್ 500 ml ಎಷ್ಟು ದಿನ ಬರ್ಬೋದು. ಬಟ್ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, 500 ml ಇದೆಯಲ್ಲ ಅಂತ ನಾನು ಇದನ್ನು
ಕೈಗೂ ಹಾಕೊಳ್ತಾ ಇರ್ತೀನಿ, ಲೈಕ್ ಹ್ಯಾಂಡಿಗೆ, ಅಲ್ಲೂ ಕೂಡ ಸ್ವಲ್ಪ ಹೈಡ್ರೇಟ್ ಆಗಲಿ ಅಂತ ಕೈಗೆ ಕಾಲಿಗೆ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇಷ್ಟು ಖಾಲಿ ಆಗಿದೆ. ಬರೀ ಮುಖಕ್ಕೆ ಹಾಕ್ತೀನಿ ಅಂತ ಅಂದರೆ ಇದು ಒಂದು ವರ್ಷಕ್ಕಿಂತ ಜಾಸ್ತಿ ಬರುತ್ತೆ. ಈಗ ಎರಡೂ ಪ್ರಾಡಕ್ಟ್ದು ಯೂಸೇಜ್ ಹೇಳ್ಬಿಡ್ತೀನಿ. ಎರಡೂ ಕೂಡ ಟೋನರ್, ಎರಡೂ ಸ್ಕಿನ್ ಕೇರ್ ಸ್ಟೆಪ್ಪಲ್ಲಿ ನಾವು ಫೇಸ್ ವಾಶ್ ಮಾಡಿ ಆದಮೇಲೆ ಯೂಸ್ ಮಾಡ್ತೀವಿ. ಮಾರ್ನಿಂಗ್ ಈವ್ನಿಂಗ್ 2 ಟೈಮ್ ಕೂಡ ಯೂಸ್ ಮಾಡ್ಬೋದು. ಎರಡೂ ಕೂಡ ಹೈಡ್ರೇಟಿಂಗ್, ಸೊ ಎನಿ ಟೈಮ್ ಯು ಕ್ಯಾನ್ ಯೂಸ್. ಸಣ್ಣಗೆ ಹೋಗಬಾರ್ದು ಆ ಥರ ಎಲ್ಲ ಏನೂ ಇಲ್ಲ. ಎನಿ ಟೈಮ್ ಯು ಕ್ಯಾನ್ ಯೂಸ್. ಫೇಸ್ ವಾಶ್ ಮಾಡಿ ಆದಮೇಲೆ ಫಸ್ಟ್ ಸ್ಟೆಪ್ ಟೋನರ್ ಆಗುತ್ತೆ. ಅದಾದಮೇಲೆ ಯು ಕ್ಯಾನ್ ಬಿಲ್ಡ್ ಅಪ್ ಎನಿಥಿಂಗ್. ನೀವೇನಾದರೂ ಸನ್ಸ್ಕ್ರೀನ್ ಹಾಕಿದ್ರೆ ಸನ್ಸ್ಕ್ರೀನ್ ಹಾಕಿ, ಇಲ್ಲ ಏನೂ ಇಲ್ಲ ಮಾಯ್ಶ್ಚರೈಸರ್ ಅಂದರೆ ಯು ಕ್ಯಾನ್ ಗೋ ಹೆಡ್. ಇಲ್ಲ ಏನೂ ಹಾಕೋದಿಲ್ಲ, ನನ್ನ ಸ್ಕಿನ್ ಕೇರ್ ಏನೂ ಇಲ್ಲ ಅಂತ ಅಂದರೂ ಕೂಡ ಇದೊಂದೇ ಹಾಕ್ಕೊಂಡ್ರು ಸಾಕು. ಇಟ್ ಈಸ್ ಮೋರ್ ದೆನ್ ಎನಫ್. ಇದೇ ಕೂಡ ಸ್ವಲ್ಪ ಹೈಡ್ರೇಟ್ ಮಾಡುತ್ತೆ. ಆಯಿಲಿ ಸ್ಕಿನ್ ಇರೋರಿಗಂತೂ ದಿಸ್ ಇಸ್ ಎನಫ್. ಹೈಡ್ರೇಟಿಂಗ್ ಮಾಡುತ್ತೆ, ಸ್ವಲ್ಪ ಮಾಯ್ಶ್ಚರೈಸಿಂಗ್ ಮಾಡುತ್ತೆ. 1 or 2 ಲೇಯರ್ಸ್ ಹಾಕೋಬಿಟ್ರೆ ಸಾಕು. ಡ್ರೈ ಸ್ಕಿನ್ ಇರೋರು ಅಫ್ಕೋರ್ಸ್ ಮಾಯ್ಶ್ಚರೈಸರ್ ಹಾಕೊಳ್ಳಿ ನಿಮಗೆ ಬೇಕು ಅಂತ ಅನಿಸಿದ್ರೆ. ಸೊ ಎರಡೂ ಕೂಡ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ. ಇದನ್ನು ನಾನು ಡೆಮೋ ಮಾಡಿ ತೋರಿಸ್ತೇನೆ. ಕನ್ಸಿಸ್ಟೆನ್ಸಿ ನೋಡಿ, ಮಿಲ್ಕಿ ಕನ್ಸಿಸ್ಟೆನ್ಸಿ, ವಾಟರಿ ಇದೆ. ಯು ಕ್ಯಾನ್ ಸಿ. ಆ ಒಂದು ಈ ಏರಿಯಾದಲ್ಲಿ ಒಂದು ಬ್ರೈಟ್ನಿಂಗ್ ಗ್ಲೋ ಬರ್ತಾ ಇದೆಯಲ್ಲ, ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಟೋನರ್. ರೆಗ್ಯುಲರ್ ಆಗಿ ಯೂಸ್ ಮಾಡಿಕೊಂಡ್ರಂತೂ ಸಖತ್ತಾಗಿದೆ. ಆಲ್ರೆಡಿ ಐ ಕ್ಯಾನ್ ಫೀಲ್ ಮಾಯ್ಶ್ಚರೈಸ್ಡ್. ಚೆಂದ ಅನಿಸುತ್ತೆ ನನಗೆ ಇದು. ಸೊ ನಿಮಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಅನಿಸಿದ್ರೆ ನಾನು ಆ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಯೂಸ್ಫುಲ್ ಆಯಿತು, ಹೆಲ್ಪ್ ಆಯಿತು, ಇಷ್ಟ ಆಯಿತು ಅಂತ ಅನಿಸಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಇದಕ್ಕೆ ದುಡ್ಡೇ ಖರ್ಚಾಗೋದಿಲ್ಲ. ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಅಷ್ಟೇ. ಓಕೆ, ಬಾಯ್ ಬಾಯ್. ಐ ಹೋಪ್ ಯು ಡೂ ದ್ಯಾಟ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.